ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಉಪವಿಭಾಗೀಯ ಆಸ್ಪತ್ರೆ ಆಹಾರ ಗುತ್ತಿಗೆ ಬದಲು ಗುಣಮಟ್ಟ ಪರಿಶೀಲಿಸಿ ಉತ್ತಮ ಆಹಾರ ನೀಡಲು ಶಾಸಕರ ತಾಕೀತು. ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸುವ ಪ್ರಸ್ತಾವನೆಗೆ ಬಜೆಟ್ನಲ್ಲಿ ಹಣ ಬಿಡುಗಡೆ ಭರವಸೆ ವ್ಯಕ್ತಪಡಿಸಿದ ಬೇಳೂರು. ಸಾಗರ ನಗರ ಪ್ರಾಧಿಕಾರದ ಸಭೆ ಸಂಪನ್ನ. ಪ್ರಾಧಿಕಾರದ ಸಭೆಯಲ್ಲಿ ಆಶ್ರಯ ನಿವೇಶನ ಹಂಚಿಕೆ ಚರ್ಚೆ. ಅಪೂರ್ಣ ಸೌಲಭ್ಯದ ಲೇಔಟ್ಗಳಿಗೆ ಪರವಾನಗಿ ಕೊಡಬೇಡಿ, ಶಾಸಕರ ಆದೇಶ. ಸಾಗರ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಅರಣ್ಯ ಇಲಾಖೆಯ ಎನ್ ಸಂತೋಷ್ ಕುಮಾರ್ ಗೆಲುವು. ನೌಕರರ ಹಿತಾಸಕ್ತಿ ಕಾಪಾಡುವ ಭರವಸೆ ನೀಡಿದ ಸಂತೋಷ್ ಕುಮಾರ್ ಮತ್ತಿತರರು. ಈಗ ಸುದ್ದಿಯ ವಿವರ. ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು. ಒಳರೋಗಿಗಳಿಗೆ ಉತ್ತಮ ಆಹಾರ ನೀಡಬೇಕು. ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆ ಎರಡೂ ಗುಣಮಟ್ಟದಲ್ಲಿ ಹಿಂದೆ ಬೀಳಬಾರದು ಎನ್ನುವುದು ನನ್ನ ಮುಖ್ಯ ಉದ್ದೇಶವಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಶನಿವಾರ ಆಸ್ಪತ್ರೆಯ ಒಳರೋಗಿಗಳಿಗೆ ನೀಡುತ್ತಿರುವ ಊಟದ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿ ಊಟದ ಹಾಲನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡುತ್ತಿದ್ದರು. ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹಿಂದಿನ ಒಂದು ಟೆಂಡರಲ್ಲಿ ಏನೋ ಅವರಿಗೆ ಏನಂದರೆ ಅಡುಗೆ ಸಾಕಷ್ಟು ಏನಿತ್ತು ಅವರಿಗೆ ರದ್ದಾಗಿ ಹೊಸದಾಗಿ ಸಾಗರದವರಾದಂಥ ದಿನೇಶ್ ಅವರು ಇವತ್ತು ಅದನ್ನು ಉದ್ಘಾಟನೆ ಮಾಡಲು ಬರಬೇಕು ಅಂತ ಹೇಳಿದ್ರು, ಬಂದಿದ್ದೀನಿ. ಮತ್ತು ಇಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಅವರಿಗೆ ಒಳ್ಳೆಯ ಫುಡ್ ಕೊಡಬೇಕು, ಆರೋಗ್ಯಕರವಿರುವಂಥ ಫುಡ್ ಏನಿದೆ ಸರ್ಕಾರದ ನಾಲ್ಕು ಪ್ರಕಾರವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಒಂದು ರೈಸು, ಅನ್ನ, ಸಾಂಬಾರು, ಪಲ್ಯ, ಮೊಟ್ಟೆ, ಆಮೇಲೆ ಒಂದು ಬಾಳೆಹಣ್ಣು ರೆಗ್ಯುಲರ್ ಕೊಡ್ತಾರೆ. ಇಷ್ಟು ನಡೀತದೆ. ಬೆಳಗ್ಗೆ ಮತ್ತು ಬ್ರೆಡ್ಡು, ಟೀ ಎಲ್ಲ ಕೊಡ್ತಾರೆ. ಸಂಜೆ ಬ್ರೆಡ್ಡು ಮತ್ತು ಬಿಸ್ಕೆಟು, ಹಾಲು ಕೊಡೋಕ್ಕೆ ಅವಕಾಶ ಇದೆ. ವಾಣಿಜ್ಯರಿಗೆ ಬೇಕಾದರೆ ಅವರಿಗೆ ರಾಗಿ ಗಂಜಿ ಕೊಡೋಕ್ಕೂ ಅವಕಾಶ ಇದೆ. ಇಷ್ಟನ್ನು ಮಾಡಲಿಕ್ಕೆ ಇವತ್ತು ಇಲ್ಲಿ ಕೊಡೋಕ್ಕೆ ಸರ್ಕಾರದ ಆದೇಶ ಇದೆ. ಅದನ್ನು ನೂತನವಾಗಿ ತೆಗೆದುಕೊಂಡಂಥ ಗುತ್ತಿಗೆದಾರ ದಿನೇಶ್ ಅವರು ಈ ಬಡ ಜನರ ಪರವಾಗಿ, ರೋಗಿಗಳ ಪರವಾಗಿ ಒಳ್ಳೆಯದ ಫುಡ್ಡನ್ನು ಕೊಡಲಿ ಅಂತ ನಾನು ಅವರಿಗೆ ಹಾರೈಸಿದ್ದೀನಿ. ಅವರ ಏನು ಸಾಗರದರಾಗಿದ್ದರಿಂದ ಅವರಿಗೆ ಜನರದ್ದು ಇದು ಗೊತ್ತಿರಬೇಕಲ್ಲ, ಅದಕ್ಕೋಸ್ಕರ ಒಳ್ಳೆಯ ರೀತಿ ಕೊಡಲಿ ಅಂತ ಹೇಳಿದ್ದೀನಿ. ಹಿಂದೆ ಇದ್ದವರು ಚೆನ್ನಾಗಿ ಕೊಟ್ಟಿದ್ದರು. ಸ್ವಲ್ಪ ಹೋಗೋ ಟೈಮಿಗೆ ಲಾಸ್ಟಿಗೆ ಸಣ್ಣ ಬಾಳೆಹಣ್ಣು ಕೊಟ್ಟು ಹೋಗ್ತಿದ್ರು. ನೋಡಿದೆ ನಾನು, ಅದನ್ನು ಕಂಡು ಹಿಡಿದೆ ನಾನು ದಿವಸ ಬಂದು. ಅದಕ್ಕೆ ಈಗಾಗಲೇ ಅವರಿಗೆ ಬಿಡಲ್ಲ, ನಾನು ಅವರಿಗೆ ತಡೆ ಹಿಡಿದಿದ್ದೀನಿ. ಅವರಿಗೆ ದುಡ್ಡು ಕೊಡಬೇಡಿ ಅಂತ ಹೇಳಿದ್ದೀನಿ. ಹಾಗಾಗಿ ಸಣ್ಣ ಬಾಳೆಹಣ್ಣು ಯಾಕೆ ಕೊಡಬೇಕಾಗಿತ್ತು? ಏನು ಅವರು ಅಂದರೆ ನೋಡಬೇಕಲ್ಲ, ಬಾಳೆಹಣ್ಣು ಸಿಗಲ್ಲ ಅಂದಾಗ ಹೆಚ್ಚು ಕಮ್ಮಿ ಇರ್ತದೆ. ಸಣ್ಣದಾದರೆ ಭಾಳ ಸಣ್ಣದಿತ್ತು, ಕೊಡಬೇಡ ಅಂತಲೇ ವಾಪಸ್ ಕಳಿಸಿದ್ರು. ಕೊಡಬೇಡ ಹಾಗಾಗಬಾರ್ದು ಅಂತ. ಯಾಕಂದರೆ ನಮ್ಮ ಮೂಲ ಉದ್ದೇಶ ಏನು? ಸಾಗರ ಆಸ್ಪತ್ರೆಯನ್ನು ಉನ್ನತೀಕರಣ ಮಾಡ್ತಾಯಿದ್ದೀವಿ. ಜನರು ಬಂದರೆ ಅವರಿಗೆ ಎಲ್ಲ ಚಿಕಿತ್ಸೆ ಸಿಗಬೇಕು. ಈ ಆಸ್ಪತ್ರೆ ಬಂದರೆ ಇಲ್ಲೊಂದು ಗೌರವ ಇರಬೇಕು. ಆ ರೀತಿ ಮಾಡಬೇಕು. ಎಲ್ಲ ಡಾಕ್ಟ್ರುಗಳು ಇದ್ದಾರೆ. ಕಣ್ಣಿನ ಡಾಕ್ಟ್ರು ಅಂತ ಬಿಟ್ಟರೆ ಎಲ್ಲ ಡಾಕ್ಟ್ರುಗಳು ಇಲ್ಲಿದ್ದಾರೆ. ಹಾಗಾಗಿ ಇದು ಮೇಲ್ದರ್ಜೆಗೆ ಹೋಗೋಕ್ಕೆ ಈಗಾಗಲೇ ರೆಡಿ ಆಗ್ತಾ ಇದೆ. ಮೇಲ್ದರ್ಜೆ ಮಾಡಲಿಕ್ಕೂ ಸಹ ರೆಡಿ ಮಾಡ್ತಾಯಿದ್ವಿ. ಈ ಸರಿ ಬಹುಶಃ ಬಜೆಟ್ ನಂತರ ಖಂಡಿತ ಇದಕ್ಕೂ ಕೊಡ್ತಾರೆ. ಒಟ್ಟಲ್ಲೇ ನಮ್ಮ ಆಸ್ಪತ್ರೆ ಈ ಸುತ್ತಮುತ್ತಲ ಅಂತಂದ್ರೆ ಬಹುಶಃ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ಸರ್ಕಾರಿ ಆಸ್ಪತ್ರೆ ಅಂದರೆ ಸಾಗರನೇ ಫೇಮಸ್. ಅಷ್ಟು ಚೆನ್ನಾಗಿ ನಮ್ಮ ಡಾಕ್ಟರ್ಗಳು ನೋಡ್ತಾ ಇದ್ದಾರೆ. ನಾವು ಕಮಿಟಿಗಳು ಮಾಡಿದ್ದೀವಿ. ಕಮಿಟಿ ಸದಸ್ಯರು ದಿನನಿತ್ಯ ಬರ್ತಾರೆ. ದಿನನಿತ್ಯ ಒಬ್ಬೊಬ್ಬರು ಮಾಲತಿ ಮೇಡಮ್ ಅವರು ಸಹ ದಿನ ಬಂದು ನನಗೊಂದು ಫೋಟೋ ಹಾಕ್ತಾರೆ. ಸರ್ ಇವತ್ತು ಆಸ್ಪತ್ರೆಯಲ್ಲಿ ಈ ವಾರ್ಡಲ್ಲಿ ಇದ್ದೀನಿ ಅಂತ. ನಮ್ಮ ಜಯರಾಮ್ ಅಂತ ಇಲ್ಲೇ ಇರ್ತಾನೆ, ಅವ್ನು ಯಾವ ಮನೆ ಹೋಗ್ತಾನೆ ಎಲ್ಲರೂ ಬರಬೇಕಂತ ಆದೇಶ ಮಾಡಿದ್ದೀನಿ ನಾನು ಸೇರಿ. ಮನೆಯಲ್ಲಿ ಗಣಪತಿ ಅವರಂತೂ ಅವರು ದಿನ ಮಣ್ಣ ಇದಕ್ಕೆ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಇದ್ದೇ ಇರುತ್ತೆ. ನಂತರ ಇಲ್ಲಿ ಬರ್ತಾರೆ ಅವರು. ಆಮೇಲೆ ಪಣಿ ಮಹಾರಾಜ ಅಂತ ಬಹುಶಃ ಇಲ್ಲೇ ಪಣಿಗೂ ಒಂದು ಇಲ್ಲೇ ನಾವು ಊಟನೇ ಅಲ್ಲೇ ಕೊಟ್ಬಿಡೋದು. ನಾವು ಒಂದು ಊಟನೇ ಕೊಟ್ಬಿಡೋದೆ ಬರ್ತಾರೆ. ಅಂದರೆ ಕಾಳಜಿ ಇರಬೇಕು. ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾಪ ಬಡವರಿಗೆ ಸೌಲಭ್ಯ ಸಿಗಬೇಕು, ಒಳ್ಳೇದಾಗಬೇಕು ಅನ್ನೋದು ಕಾಳಜಿ ಇದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಹಾಗಾಗಿ ನನಗೆ ಈ ಆಸ್ಪತ್ರೆ ಚೆನ್ನಾಗಿರಬೇಕು. ನನಗೆ ಸ್ಕೂಲು, ಆಸ್ಪತ್ರೆ ಇಂಥವು ಭಾಳ ನನಗೆ ತುಂಬ
ಇಷ್ಟವಾದ ಒಂದು ಜಾಗ. ಇಲ್ಲಿ ಯಾರಿಗೆ ತೊಂದರೆ ಆಗ್ಬೋದು ಅನ್ನೋದು ನಮ್ಮ ಉದ್ದೇಶ. ನಾವು ಸಹ ಬಡತನದಲ್ಲೇ ಬಂದು ಬಡತನದಲ್ಲಿ ಇದ್ದಂಥವ್ರು, ನಾವು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ಬಡವ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿರೋದ್ರಿಂದ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇರೋದು. ಸಾಗರ ಆಸ್ಪತ್ರೆಗೆ ಈಗಾಗಲೇ ದುಡ್ಡು ಕೊಟ್ಟಿದ್ದೀನಿ ನೋಡಿ, ಎಲ್ಲ ಕಡೆನೂ ಸೋರ್ತಾ ಇತ್ತು, ಎಲ್ಲ ಸೀಟ್ ಹಾಕ್ಸ್ಬಿಟ್ಟಿದ್ದೀನಿ. ಈ ಹಾಸ್ಪಿಟ್ಲ್ ಇಲ್ಲಿ ಮತ್ತು 2 ಕಡೆಯೂ ಸೀಟ್ ಹಾಕಿ ಎಲ್ಲ ಆಸ್ಪತ್ರೆಯ ಶೌಚಾಲಯಗಳನ್ನು ಒಳ್ಳೆ ಉನ್ನತೀಕರಣ ಮಾಡ್ತಾ ಇದ್ದೀವಿ, ಒಳ್ಳೆ ಪರದೆ ಕೊಡಿಸ್ತಾ ಇದ್ದೀವಿ. ಜೊತೆಗೆ ಇದು ಹಾಕ್ಸ್ತಾ ಇದ್ದೀವಿ, ಏನು ಮೆಸ್ ಥರ ಹಾಕ್ಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಸಮಸ್ಯೆ ಇದ್ದಾಗ ನೋಡ್ಕೊಳ್ತಾ ಇದ್ದೀವಿ. ಇಡೀ ಗಾರ್ಡನ್ ಸಹ ಈಗ ರೆಡಿ ಮಾಡ್ತಾ ಇದ್ದೀವಿ, ಬಂದವರಿಗೆ ಕುತ್ಕೊಳ್ಬೇಕು. ಆಮೇಲೆ ಒಂದು ನಂದಿನಿ ಪಾರ್ಲರ್ ಹಾಕ್ಸ್ಕೊಡ್ತಾ ಇದ್ದೀನಿ ಇಲ್ಲಿ, ಅಂದರೆ ಬಿಸಿ ಹಾಲು, ಚಳಿಗಾಲದಲ್ಲಿ ಬಿಸಿ ಹಾಲು ಕೊಡಬೇಕು ಅನ್ನೋದಕ್ಕೆ ಅದಕ್ಕೂ ವ್ಯವಸ್ಥೆ ಮಾಡ್ತಾ ಇದ್ವಿ. ಟೀನೂ ಕೊಡಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಲ್ಲಿ ಏನೇನು ನಂದಿನಿಯ ಇದರಲ್ಲಿ ಏನೇನು ಸಿಗುತ್ತೆ ಎಲ್ಲವನ್ನೂ ಕೊಡಬೇಕಂತ ಅದಕ್ಕೂ ರೆಡಿ ಮಾಡಿದ್ವಿ. ಒಟ್ಟಲ್ಲಿ ಆಸ್ಪತ್ರೆಗೆ ಮೂಲ ಸೌಕರ್ಯ ಕೊರತೆ ಆಗ್ಬರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೀವಿ. ಇಷ್ಟೇ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಮಧುಮಾಲತಿ, ಗಣಪತಿ ಮಂಡಗಳಲೆ, ಸುರೇಶ್ ಬಾಬು, ಸೋಮಶೇಖರ್ ಲ್ಯಾವಿಗೆರೆ, ಜಯರಾಮ್, ಲಲಿತಮ್ಮ, ನಾರಾಯಣ ಅರಮನೆಕೇರಿ, ರಮೇಶ್ ಚಂದ್ರಗುತ್ತಿ, ತಾರಾಮೂರ್ತಿ, ಎಲ್ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಸಾಗರ ನಗರದ 4 ದಿಕ್ಕಿನಲ್ಲೂ ಆಶ್ರಯ ಲೇಔಟ್ ಮಾಡಿ ಬಡವರಿಗೆ ನಿವೇಶನ ನೀಡುವ ಉದ್ದೇಶ ಹೊಂದಲಾಗಿದೆ. ಎಲ್ಲ ಭಾಗದಲ್ಲೂ ಕನಿಷ್ಠ 10 ಎಕರೆ ಸರ್ಕಾರಿ ಜಾಗದಲ್ಲಿ ನಿವೇಶನ ರಚಿಸಿ ಮೂಲಭೂತ ಸೌಲಭ್ಯ ಒದಗಿಸಿ ಆಶ್ರಯಕ್ಕೆ ಅರ್ಜಿ ಸಲ್ಲಿಸಿ ಕಾಯುತ್ತಿರುವವರಿಗೆ ಹಂಚಿಕೆ ಮಾಡಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭೆಯಲ್ಲಿ ಶನಿವಾರ ಸಾಗರ ಯೋಜನಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಸಬ್ಜೆಕ್ಟ್ ಬಂದಿತ್ತು, ಅದರಲ್ಲಿ ಕೆಲವು ಪರಿಶೀಲನೆ ಮಾಡಿ ಮನೆಗಳು ಕಟ್ಟೋದೆಲ್ಲ ಕ್ಲಿಯರ್ ಮಾಡಿದ್ದೀವಿ. ಕೆಲವು ಲೇಔಟ್ಗಳು ಬಂದಿದ್ವು, ಅದನ್ನು ಕೆಲವು ಕ್ಲಿಯರ್ ಆಗಿದೆ, ಕೆಲವನ್ನ ಹೈವೇ ಬರೋದು ಇರುತ್ತೆ, ಆಮೇಲೆ ಕೆಲವು ತಗ್ಗು ಪ್ರದೇಶ ಇರೋದು ಅವೆಲ್ಲ ಪರಿಶೀಲನೆ ಮಾಡಿಕೊಡ್ಬೇಕು ಅಂತ ಸದಸ್ಯರಿಗೆ ಹೇಳಿದ್ದೀನಿ. ಅದಾಗಬೇಕಾಯಿತು. ಮತ್ತು ಪಾರ್ಕ್ಗಳಲ್ಲಿ ಹಿಂದೆ ಬಿಟ್ಟಿದ್ದನ್ನ ಕೆಲವರೆಲ್ಲ ಅದನ್ನು ಒತ್ತುವರಿ ಮಾಡಿ ಮತ್ತೆ ಮನೆ ಕಟ್ಟಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಬಂದಿದೆ. ಅದನ್ನು ಇಮಿಡಿಯೇಟ್ಲಿ ತೆರವುಗೊಳಿಸ್ಬೇಕಂತೇಳಿ ನಮ್ಮ ಇವರಿಗೆ ಕಳಿಸಿದ್ದೀನಿ, ಪ್ರಾಧಿಕಾರದ ಸದಸ್ಯರಿಗೆ, ನಮ್ಮ ಕಮಿಷನರಿಗೆಲ್ಲ ಹೇಳಿದ್ದೀನಿ. ಆಮೇಲೆ ಸರ್ಕಾರಿ ಜಾಗದಲ್ಲಿ ಯಾರ್ಯಾರು ಲೇಔಟ್ ಮಾಡಿದವರು ಅದನ್ನು ಸರ್ಕಾರಿ ರಸ್ತೆ ಮಾಡಿದ್ದಾರೆ, ಅದನ್ನು ಇಮಿಡಿಯೇಟ್ಲಿ ಅದನ್ನು ತೆರವುಗೊಳಿಸ್ಬೇಕು ಮತ್ತು ಅವರಿಗೆ ಅದ್ರ ಬಗ್ಗೆ ಅವರು ಆ್ಯಕ್ಷನ್ ತಗೋಬೇಕು ಅನ್ನೋದು ಇದೆ ಅದಕ್ಕೆ. ಮತ್ತು ಮೂಲಭೂತ ಸೌಕರ್ಯಗಳನ್ನು ಯಾರ್ಯಾರು ಕೊಟ್ಟಿಲ್ಲ ಅನ್ನೋದಿದೆ, ಅದಕ್ಕೆ ಯಾರಿಗೂ ನಾವು ಮಾಡೋದಿಲ್ಲ. ಯಾಕಂದರೆ ಒಂದು ಲೇಔಟ್ ಅಂದರೆ ಎಲ್ಲ ಇರಬೇಕಲ್ಲ, ಅವರು ಸರ್ಕಾರ ದುಡ್ಡು ಕಟ್ಟಿರಬೇಕು, ಸರ್ಕಾರದ ಎಲ್ಲ ಸೌಲಭ್ಯ ಇರಬೇಕು, ಏನೇನು ಹೇಳಿರ್ತಾರೆ ಅವೆಲ್ಲವನ್ನೂ ಮಾಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೀವಿ. ಅದು ಆಗದೇ ಇದ್ದರೆ ಕೊಡೋಕ್ಕೆ ಬರಬಾರ್ದು ಅಂತ ಹೇಳಿದ್ದೀವಿ, ಕೊಡಬಾರ್ದು ಅಂತ. ಲೇಔಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸದಸ್ಯರುಗಳಿಗೆ ಒಂದು ಸರಿ ಪರಿಶೀಲನೆ ಮಾಡಿರಿ ಅಂತ ಹೇಳಿದ್ದೀವಿ. ಯಾಕಂದರೆ ಯಾವ ಥರ ಇದೆ ಏನಂತ ನೋಡಿ ಅಂತೇಳಿ ಅವರಿಗೂ ಹೇಳಿದ್ದೀನಿ. ಕಮಿಷನರು ಮತ್ತು ಇಲ್ಲಿಯ ನಮ್ಮ ಪ್ರಾಧಿಕಾರದ ಅಧಿಕಾರಿಗಳು ಬರಬೇಕಂತ ಹೇಳಿದ್ದೀನಿ. ಅದು ಬಿಟ್ಟರೆ NH ರಸ್ತೆ ಅಗಲೀಕರಣ ಆಗಿರೋದ್ರಿಂದ ಕೆಲವು ಲೇಔಟ್ಗಳು ಮಾಡೋಕ್ಕೆ ಬರೋದಿಲ್ಲ, ಅವರಿಗೆ ಅದು ಕ್ಲಿಯರೆನ್ಸ್ ಆಗಿ ಬರಬೇಕು ಅನ್ನೋದು ಸಹ ನಾವು ಈಗಾಗಲೇ ಅದ್ರ ಬಗ್ಗೆ ತಗೊಂಡಿದ್ದೀವಿ. ಆಮೇಲೆ ಟೌನ್ ಪ್ಲಾನ್ ವಿಸ್ತರಣೆ ಮಾಡೋದು ಈಗಾಗಲೇ ಕಾಲ್ ಮಾಡಿದ್ದೀವಿ, ಈಗ ಟೆಂಡರ್ ಆಗಿದೆ. ಟೌನ್ ಪ್ಲಾನಿಂಗ್ಗೆ ವಿಸ್ತರಣೆ ಮಾಡೋಕ್ಕೆ ಟೆಂಡರ್ ಆಗಿದೆ. ಅದನ್ನು ಸಹ ಈಗ ಅದ್ರ ಮೇಲೆ ನಾವು ಮುಂದೆ ಏನು ಮಾಡಬೇಕಂತ ಮಾಡ್ತೀವಿ ಅದು. ಆಮೇಲೆ ಅಲಿನೇಷನ್ಗೆ ತಾತ್ಕಾಲಿಕ ತಾಂತ್ರಿಕ ಅನುಮೋದನೆ ಕೊಡಲಿಕ್ಕೆ ಸರ್ಕಾರಕ್ಕೆ ಪತ್ರ ಕಳಿಸಿದ್ದೀವಿ, ಅದನ್ನು ಮಾಡಿದ್ದೀವಿ. ಒಟ್ಟಿನಲ್ಲಿ ನಮ್ಮ ಪ್ರಾಧಿಕಾರದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಜನರಿಗೂ ತೊಂದರೆ ಆಗಬಾರ್ದು, ಮನೆ ಕಟ್ಟೋರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಅವೆಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ. ಲೇಔಟ್ಗಳು ಮಾಡೋರು ಸ್ವಲ್ಪ ಪರ್ಮಿಷನ್ ತಗೊಳ್ಬೇಕಾದ್ರೆ ಎಲ್ಲ UGD ಇದು ಇರಬೇಕು, ಅಲ್ಲಿ ಮೂಲ ಸೌಕರ್ಯಕ್ಕೆ ಏನೇನಿದೆ ಅವೆಲ್ಲ ತಗೊಂಡು ಮಾಡಬೇಕು ಅನ್ನೋದು ಅವ್ರಿಗೆ ಸಲಹೆ ಕೊಟ್ಟಿದ್ದೀವಿ ಅಷ್ಟೇ, ಏನಿಲ್ಲ. ಮತ್ತು ಇವತ್ತಿನ ಕಡೆ ಲೇಔಟ್ಗಳನ್ನು ಮಾಡೋಕ್ಕೆ ಬರಲ್ಲ ನಮ್ಮಲ್ಲಿ, ಅದಕ್ಕಾಗಿ ಆಶ್ರಯ ಲೇಔಟನ್ನು ಮಾಡಿ 4 ದಿಕ್ಕಲ್ಲೂ ಸಹ ಎಲ್ಲೆಲ್ಲಿ ಗೌರ್ಮೆಂಟ್ ಜಾಗ ಖಾಲಿ ಇದೆ ಅದನ್ನು 10 ಎಕರೆ ಮಾಡಿ, ಒಂದೊಂದು ಕಡೆ 10 ಎಕರೆಯಲ್ಲಿ ಸುಮಾರು 4 ದಿಕ್ಕಲ್ಲೂ ಮಾಡಬೇಕನ್ನೋದು ಈಗಾಗಲೇ ನಮ್ಮ ಪ್ರಾಧಿಕಾರದಲ್ಲಿ ತೀರ್ಮಾನ ಆಗಿದೆ. ಆಮೇಲೆ ಚಿಕ್ಕದು 5 ಎಕರೆ ಇದ್ದರೂ ಬಿಡಲ್ಲ, ಅದನ್ನು ಸಹ ಲೇಔಟ್ ಮಾಡಿ ಒಂದು ಬಡವರಿಗೆ ಒಂದಿಷ್ಟು ಹಕ್ಕುಪತ್ರ ಕೊಡಬೇಕು ಅನ್ನೋದು ನಾವು ತೀರ್ಮಾನ ಮಾಡಿ. ಯಾಕಂದರೆ ಏನಾಗಿದೆ, ಕೆಲವರೆಲ್ಲ ಒತ್ತುವರಿ ಮಾಡ್ಕೊಂಡು ಬೇಲಿ ಹಾಕೊಂಡು ಕೂತಿದ್ದಾರೆ ದೊಡ್ಡವರೆಲ್ಲ. ಪಾಪ ಅದನ್ನೇ ದೊಡ್ಡವರಿಗೆ ತಿನ್ನೋದು ಬದಲು ಪಾಪ ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಒಂದಿಷ್ಟು ಲೇಔಟ್ ಮಾಡಬೇಕು ಅನ್ನೋ ಚಿಂತನೆ ಮಾಡಿದ್ದೀವಿ.
ಅದಕ್ಕೆ ಇಮಿಡಿಯೇಟ್ಲಿ ಆಗ್ಬೇಕು ಅನ್ನೋದು ಹೇಳಿದ್ದೀನಿ. ಆಮೇಲೆ ಬಳಸ್ಕೋಡ್ ಹತ್ರ ಒಂದು 20 ಎಕರೆ ಜಾಗ ಇದೆ, ಅದನ್ನು ಈಗ ತಹಶೀಲ್ದಾರ್ ಹತ್ರ ಮಾತಾಡಿದ್ದೀನಿ, ಅದನ್ನು ಆಶ್ರಯಕ್ಕೆ ಕೊಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಆಮೇಲೆ ಎಲೆಗಳೆಲ್ಲ ಹತ್ರ ಒಂದು 20 ಎಕರೆ ಜಾಗ ಇದೆ, ಅದನ್ನು ಆಶ್ರಯಕ್ಕೆ ಮಾಡಬೇಕು ಅನ್ನೋದು ಮಾಡಿದ್ವಿ. ಅಂದರೆ ಆಶ್ರಯಕ್ಕೆ ಹೋದ ಸರಿ 4,000 ಅರ್ಜಿ ಬಂದಿದೆ. ಆದರೆ ಅವರು ಹಿಂದಿನ ಸರ್ಕಾರದಲ್ಲಿ ಅವ್ರು ಕೊಡಲಿಲ್ಲ, ಬಡವ್ರ ಪರವಾಗಿ ಅವ್ರೇನು ಚಿಂತನೆ ಮಾಡಿಲ್ಲ ಬಿಡಿ. ಅವರು ಬಡವರಿಗೆ ಹಕ್ಕುಪತ್ರನೂ ಕೊಡಲಿಲ್ಲ, ಬಡವರಿಗೆ ಆಶ್ರಯನೂ ಮನೆ ಕೊಟ್ಟಿಲ್ಲ, ಬಡವರಿಗೆ ನಿವೇಶನೂ ಕೊಡಲಿಲ್ಲ. 90% ಅದೇ ಒಂದು 10-20 ಕೋಟಿ ಇರ್ಬೋದು, ಬಿಟ್ಟರೆ ಏನೂ ಕೊಟ್ಟಿಲ್ಲ. ಹಾಗಾಗಿ ಈಗ ನಾವು ಪ್ಲಾನ್ ಮಾಡಿದ್ದಿಷ್ಟೇ, ಅಷ್ಟು ಜನರಿಗೆ ಪಾಪ ಒಂದಿಷ್ಟು ಜನರಿಗೆ 4,000 ಜನರಿಗೆ ಕೊಡೋಕ್ಕಾಗಲ್ಲ ಬಿಡಿ, ಅಷ್ಟು ನಮ್ಮ ಹತ್ರ ಜಾಗ ಈಗ ಸಿಗಲ್ಲ. ಕನಿಷ್ಠ ಒಂದು 2,000 3,000 ಜನರಿಗರು ಕೊಟ್ಟರೆ ಪಾಪ ಈ ತಾಲೂಕಿನಲ್ಲಿರುವಂಥ ಸಿಟಿಯಲ್ಲಿರುವಂಥ ಎಷ್ಟೋ ಕುಟುಂಬಕ್ಕೆ ಆಧಾರ ಆಗುತ್ತೆ ಅಂತ ನಮ್ಮ ಉದ್ದೇಶ ಇದೆ. ಅದಕ್ಕೆ ಈಗ ರೆಡಿ ಮಾಡಿದ್ದೀವಿ, ತಕ್ಷಣ ಮಾಡಬೇಕಂತ ಪ್ರಾಧಿಕಾರದವ್ರಿಗೆ ಹೇಳಿದ್ದೀನಿ, ಕಮಿಷನರ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ನಮ್ಮ ತಹಶೀಲ್ದಾರನ್ನು, ಸುತ್ತಮುತ್ತಲಿರುವಂಥ ಪಂಚಾಯತ್ಗೆ PDOಗಳನ್ನು, ಸುತ್ತಮುತ್ತಲಿರುವಂಥ RA VAಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಮತ್ತು ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲರೂ ಕರೆಸಿ, ಆಶ್ರಯ ಕಮಿಟಿ ಸದಸ್ಯರನ್ನ ಅವ್ರನ್ನೂ ಕರೆಸಿ ಮತ್ತೊಂದು ಮೀಟಿಂಗ್ ಹಾಕೊಳ್ಬೇಕು, ಒಂದು ವಾರದಲ್ಲಿ ಹಾಕೊಳ್ಬೇಕು ತೀರ್ಮಾನ ಮಾಡಿದ್ವಿ. ಅದರಲ್ಲಿ ಸಂಪೂರ್ಣವಾಗಿ ಅದನ್ನು ಆದೇಶನೇ ಮಾಡಿಬಿಡ್ತೀವಿ, ತಕ್ಷಣ ಆಗಬೇಕು ಅನ್ನೋದು. ಆಶ್ರಯ ಕಮಿಟಿಯವರಿಗೂ ಕೆಲಸ ಕೊಡ್ತೀವಿ, ಕಮಿಷನರಿಗೂ ಮತ್ತು ಪ್ರಾಧಿಕಾರದವರಿಗೂ ಕೆಲಸ ಕೊಡ್ತೀವಿ. ಒಟ್ಟಿನಲ್ಲಿ ಆ ಬಡವರಿಗೆ ನಿವೇಶನ ಹಾಕೋ ರೀತಿಯಲ್ಲಿ ಮಾಡ್ತಾರೆ. ಯಾವುದೇ ಇದಾಗಬಾರ್ದು, ಅಂದರೆ ಲೇಔಟ್ಗಳು ಅಷ್ಟೇ ಎಲ್ಲ ರೀತಿಯ ಸೌಲಭ್ಯ ಕೊಟ್ಟಿರಬೇಕು. ಸುಮ್ಮನೆ ಲೇಔಟ್ ಮಾಡ್ತೀನಿ ಅಂತ ಬಂದರೆ ನಾವು ಕೊಡೋದಿಲ್ಲ, ಅದೆಲ್ಲ ವ್ಯವಸ್ಥೆ ಇಲ್ಲ. ಯಾಕಂದರೆ ಅಲ್ಲೊಂದು ಲೇಔಟ್ ಮುಳುಗೋಗಿತ್ತು, ನಿಮ್ಗೆ ಗೊತ್ತಿದೆ, ಹಿಂದೆ ಒಂದು ಲೇಔಟು ಮುಳುಗೋಗಿತ್ತು ವಿನೋಬ ನಗರ ಕೆಳಗಡೆ. ಅದು ಭಾಳ ಜನ ಆಕ್ರೋಶ ಪಟ್ಟಿದ್ರು, ಅದನ್ನು ಮತ್ತೆ ಮರುಕಳಿಸ್ಬಾರ್ದಲ್ಲ, ಹಾಗಾಗಿ ಅಂಥವಕ್ಕೆಲ್ಲ ನಾವು ಕೊಡಲ್ಲ. ಅದನ್ನು ಅವರು ಕ್ಲಿಯರ್ ಮಾಡಿ ಏನಾದ್ರು ಲೇಔಟು ಅದು ಫುಲ್ಲು ಲೆವೆಲ್ ಮಾಡಿಬಿಟ್ಟು, ಜೊತೆಗೆ ಹೈಟ್ ಲೆವೆಲ್ ಇರಬೇಕು, ಅದನ್ನು ನೋಡ್ತೀವಿ ನಾವು, ನೀರು ಮುಳುಗಡೆ ಆಗಬೇಕು. ಮತ್ತು ಚಾನಲ್ಗಳು ಏನಾದ್ರು ಹೋದರೆ ಅದನ್ನ ಅವ್ರು ಕಟ್ಟಿಸ್ಬೇಕು, ಅವ್ರು ಕಟ್ಟಿಬಿಟ್ಟು ರೆಡಿಯಾಗಿ ಕೊಟ್ಟರೆ ಅದಕ್ಕೂ ಪರ್ಮಿಷನ್ ಕೊಡ್ತೀವಿ. ಇಷ್ಟ ಇದೆ, ಬೆಲೆ ಇದೆ. ಮತ್ತು CA ಸೈಟ್ಗಳು ಭಾಳ ಕಡೆ ಇದಾವೆ, ಅದನ್ನು ಯಾವ್ಯಾವ ಇವರಿದ್ದಾರೆ ಸಂಘ ಸಂಸ್ಥೆಗಳಿದ್ದಾರೆ ಅವರಿಗೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಅದನ್ನು ದುಡ್ಡು ಅವ್ರು ಕಟ್ತಾರೆ, ಅದಕ್ಕೆ ಏನು ಅಮೌಂಟ್ ಬರುತ್ತೆ ಅವ್ರು ಕಟ್ಕೊಳ್ತಾರೆ. ಅದನ್ನು ಯಾವ ಸಂಘದವ್ರು ಬೇಕೋ ಅವರಿಗೆ, ಸಂಘಕ್ಕೆ ಮಾತ್ರ, ಬೇರೆಯವ್ರಿಗೆ ಕೊಡಲ್ಲ. ಸಂಘ ಯಾರು ಇದ್ದಾರೆ ರಿಜಿಸ್ಟರ್ ಸಂಘಗಳು, ಅಂದರೆ ಜಾತಿವಾರ ಸಂಘಗಳು ಅಥವಾ ಜಾತಿ ಸಂಘಗಳು ಇದ್ದಾವೆ, ಅದು ಅವರಿಗೆ ಸೊಸೈಟಿಗಳು ಇಂಥವು ಯಾರು ಇದ್ದಾರೆ ಅವ್ರಿಗೆ ಕೊಡಲಿಕ್ಕೂ ವ್ಯವಸ್ಥೆ ಮಾಡಿದ್ವಿ. ಇಷ್ಟು ವ್ಯವಸ್ಥೆ ಈ ಪ್ರಾಧಿಕಾರದಿಂದ ಮಾಡಬೇಕಂತ. ಪೌರಾಯುಕ್ತ HK ನಾಗಪ್ಪ ಮಾತನಾಡಿ, ಕಳೆದ ಕನಿಷ್ಠ 15 ವರ್ಷದಿಂದ ಅನುಮೋದನೆ ಆದಂಥ ಲೇಔಟ್ಗಳಿದ್ದಾವೆ, ಅವು ಎಲ್ಲವನ್ನೂ ಸೈಟ್ ವಿಸಿಟ್ ಮಾಡಿ ಅವರು ಪಾರ್ಕ್ ಇರಬೇಕು, ಪಾರ್ಕ್ ಬಿಟ್ಟಿದ್ದಾರೋ ಇಲ್ಲೋ, ಪಾರ್ಕ್ ಜಾಗನ ಏನಾದ್ರು ಓನರ್ ಒತ್ತುವರಿ ಮಾಡ್ಕೊಂಡು 15 ವರ್ಷದಿಂದ ಕಳೆದ 15 ವರ್ಷದ ಈಚೆ ಏನು ಲೇಔಟ್ ಆಗಿದ್ದಾರೆ ಈಗಷ್ಟೇ ಸದಸ್ಯರುಗಳಿಗೆ ನನಗೆ ಆದೇಶವನ್ನು ಮಾಡಿದ್ದಾರೆ. ಅವರಿಗೆ ಸೂಕ್ತ ವಾಹನ ವ್ಯವಸ್ಥೆ, ಸಿಬ್ಬಂದಿ, ಇಂಜಿನಿಯರ್ಗಳನ್ನ ಅವ್ರ ಜೊತೆ ಕಳಿಸ್ಬೇಕಂತಲೂ ಸರ್ವೇಯರ್ ಕರ್ಕೊಂಡೋಗಿ ಮಾಡಬೇಕು. ಕೆರೆಯ ಅಚ್ಚುಕಟ್ಟು ಜಾಗ ಒತ್ತುವರಿ ಅಥವಾ ಸರ್ಕಾರದ ರಸ್ತೆ ಇದು ಯಾವುದು ಮಾಡಿದ್ರು ಅವ್ರಿಗೆ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ಈಗ ಅದಕ್ಕೆ ಯಾವ ಲೇಔಟ್ ಆಗುತ್ತೆ ನಮ್ಮ ಪ್ರಾಧಿಕಾರದವರು, ನಮ್ಮ ಸದಸ್ಯರು, ಕಮಿಷನರು ಹೋಗಿ ನೋಡ್ತಾರೆ. ನೋಡಿ ಅಲ್ಲಿ ಏನಾದ್ರು ಸರ್ಕಾರಿ ಜಾಗ ಒತ್ತುವರಿ ಇದೆ, ಕೆರೆ ಒತ್ತುವರಿ ಆದರೆ ಕ್ಯಾನ್ಸಲ್ ಮಾಡಿ, ಅದು ಯಾವುದು ಮುಲಾಜ್ ನೋಡಲ್ಲ. ನಮ್ಮ ಪಕ್ಷದವನೇ ಇರಲಿ, ಇನ್ನೊಬ್ಬದೇ ಇರಲಿ, ಯಾರೇ ಇರಲಿ, ಅದು ಕೊಡಲ್ಲ. ಸರ್ಕಾರದ ಇದು ಏನಿದೆ ನಾರ್ಮ್ಸ್ ಏನಿದೆ, ಗೈಡ್ಲೈನ್ಸ್ ಏನಿದೆ ಅದೇ ಪ್ರಕಾರ ಸೈಟ್ ಸೇರಿ ಒಂದೇ ಮಾಡಿದ್ದಾರೆ. ಜನರಿಗೆ ಭಾರಿ ತೊಂದರೆ ಆಗಿದೆ. ಇವತ್ತು 33 ಪ್ರಕರಣದಲ್ಲಿ ಸುಮಾರು 24 ಪ್ರಕರಣ ಅಂತವೇ, ಅಂದರೆ ವೈಯಕ್ತಿಕವಾಗಿ ಮನೆ ಕಟ್ಕೋಬೇಕು, ಅವ್ರಿಗೆ ಲೋನ್ ಸಿಗ್ತಾ ಇಲ್ಲ, ಲೈಸೆನ್ಸ್ ಸಿಗ್ತಾಯಿಲ್ಲ. ಅಂಥ ಕೇಸಲ್ಲಿ ಇವತ್ತು ಸಾಹೇಬರು ಯಾವುದೇ ಸ್ಥಳ ತನಿಖೆ ಮಾಡಿದ್ರೆ ಮನೆ ಕಟ್ಟೋರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಕ್ಲಿಯರ್ ಮಾಡಬೇಕು. ಮನೆ ಕಟ್ಟೋರಿಗೆ ಯಾವುದು ತೊಂದರೆ ಕೊಡಲ್ಲ, ಹಂಗಂತ ಅವ್ರು ಒತ್ತುವರಿ ಮುಂದೆ ಬರಂಗಿಲ್ಲ. ಯಾವುದು ಅದನ್ನ ರೂಲ್ಸ್ ಪ್ರಕಾರ, ಏನು ನಗರಸಭೆ ರೂಲ್ಸ್ ಪ್ರಕಾರ ಕಟ್ಟಬೇಕು ಅವ್ರು ಮತ್ತೆ ಮುಂದೆ ಕಟ್ಟಂಗಿಲ್ಲ. ಒಟ್ಟಿಂದು ಇದು ಹಾಕೊಂಡಿದೆಯಲ್ಲ. ಸಭೆಯಲ್ಲಿ ಪ್ರಾಧಿಕಾರದ ಸದಸ್ಯರಾದ ಸೋಮಶೇಖರ್ ಲ್ಯಾವಿಗೆರೆ, ಅಯ್ಯನ್ ಸುರೇಶ್ ಬಾಬು, ಮರಿಯಾ ಲೀಮಾ ಇನ್ನಿತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಾಗರ ತಾಲೂಕು ಶಾಖೆ ಅಧ್ಯಕ್ಷರಾಗಿ ಎನ್ ಸಂತೋಷ್ ಕುಮಾರ್ ಗೆಲುವಿನ ನಗೆ ಬೀರಿದ್ದಾರೆ. ಚುನಾವಣೆಯಲ್ಲಿ ಎನ್ ಸಂತೋಷ್ ಕುಮಾರ್ 25 ಮತ ಪಡೆದರೆ ಅವರ ವಿರುದ್ಧ ಸ್ಪರ್ಧಿಸಿದ್ದ ಪಂಚಾಯತ್ ರಾಜ್ ಇಲಾಖೆಯ ಸುರೇಶ್ ಕೇವಲ 8 ಮತ ಪಡೆದರು. ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚುನಾವಣೆ 2019 ಮತ್ತು 24ನೇ ಸಾಲಿನ ಆಡಳಿತ ಮಂಡಳಿ ಅವಧಿ ಮುಗಿದಿರುವಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ
ಕೇಂದ್ರ ಸಂಘದ ನಿರ್ದೇಶನದ ಮೇರೆಗೆ ರಾಜ್ಯ ಚುನಾವಣಾಧಿಕಾರಿಗಳು 2024 ಮತ್ತು 29ನೇ ಸಾಲಿನ ಆಡಳಿತ ಮಂಡಳಿಯ ಚುನಾವಣೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಇಲ್ಲಿವರೆಗೂ ನಿರ್ವಹಿಸಿಕೊಂಡು ಬಂದಿದ್ದೇವೆ. ಎಲ್ಲ ಇಲಾಖೆಗಳ ನಿರ್ದೇಶಕರನ್ನು ಈಗಾಗಲೇ ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದಿದೆ. 24 ಇಲಾಖೆಗಳು 34 ನಿರ್ದೇಶಕಗಳ ಆಯ್ಕೆ ಪ್ರಕ್ರಿಯೆ ಮುಗಿದಿತ್ತು. ನಂತರದಲ್ಲಿ ಅಧ್ಯಕ್ಷ ಸ್ಥಾನ, ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸ್ಥಾನ ಈ ಎಲ್ಲ ಚುನಾವಣೆ ಪ್ರಕ್ರಿಯೆಗಳು ಕೂಡ ಇವತ್ತು ಅಂತಿಮಗೊಂಡಿದೆ. ಏನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ, ನನ್ನ ಒಂದು ಗೆಲುವಿಗೆ ಸಹಕಾರವನ್ನು ಮಾಡಿರ್ತಕ್ಕಂಥ ಎಲ್ಲ ನೂತನ ನಿರ್ದೇಶಕರುಗಳಿಗೆ ಮತ್ತು ನನ್ನ ತಾಲೂಕಿನ ಎಲ್ಲ ನೌಕರರ ಮಿತ್ರರಿಗೆ, ನನ್ನ ಆತ್ಮೀಯ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಮೊದಲನೇ ಸಭೆಯಲ್ಲಿ ಅನೇಕ ನೌಕರರ ಬೇಕು ಬೇಡಿಕೆಗಳು, ಕಷ್ಟ ಸುಖಗಳ ಬಗ್ಗೆ ಚರ್ಚೆಯನ್ನು ಮಾಡಿ ನಿರ್ಣಯವನ್ನು ಕೈಗೊಂಡು ತಮ್ಮೆಲ್ಲರ ಮುಂದೆ ನೌಕರರ ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ನಮ್ಮ ನೌಕರರ ಜೊತೆಗೆ ಇರುವಂತಹ ಅನೇಕ ಅಜೆಂಡಾಗಳನ್ನು ಇಟ್ಕೊಂಡು ತಮ್ಮ ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಈ ಒಂದು ಚುನಾವಣೆಗೆ ಸಹಕರಿಸಿರ್ತಕ್ಕಂಥ ನನ್ನೆಲ್ಲ ತಾಲೂಕು ನೌಕರರ ಬಾಂಧವರಿಗೆ ನಾನು ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅನೇಕ ಮಾಧ್ಯಮ ಮಿತ್ರರು ಕೂಡ ಈ ಚುನಾವಣೆ ಸಂದರ್ಭದಲ್ಲಿ ವಸ್ತುನಿಷ್ಠ ವರದಿಯನ್ನು ಕೊಡ್ತಾ ಈ ಚುನಾವಣೆಗೆ ಸಹಕಾರವನ್ನು ಮಾಡಿದ್ದಾರೆ. ಆ ಮಾಧ್ಯಮ ಮಿತ್ರರು ಕೂಡ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ನನ್ನ ತಾಲೂಕಿನ ಎಲ್ಲ ಸಮಸ್ತ ನೌಕರರ ಪರವಾಗಿ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಅನೇಕ ಬೇಕು ಬೇಡಿಕೆಗಳು, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಿದೆ. ಮತ್ತು ನಮ್ಮ ಸಂಘದ ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಏನು ನಿರ್ದಿಷ್ಟವಾದಂಥ ಗುರಿ ಉದ್ದೇಶಗಳಿದೆ ಅವೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮುಖಾಂತರ ಅಥವಾ ಮಾಧ್ಯಮ ಮಿತ್ರರ ಮುಂದೆ ಬಂದು ಎಲ್ಲ ನೌಕರರಿಗೂ ಕೂಡ ಅದನ್ನು ತಿಳಿಸಿ ಅದೊಂದು ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಈ ಚುನಾವಣೆಗೆ ಸಹಕರಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ನೌಕರ ಬಾಂಧವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಂತೋಷ್ ಕುಮಾರ್ಗೆ, ಸಂತೋಷ್ ಕುಮಾರ್ಗೆ. ಎಲ್ರಿಗೂ ನಮಸ್ಕಾರ. ಇಂದು ನಡೆದಿರ್ತಕ್ಕಂತಹ ಅಧ್ಯಕ್ಷರು ಹಾಗೂ ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆಯಲ್ಲಿ ನಾವು ಈ ಒಂದು ಸುಸಂದರ್ಭದಲ್ಲಿ ನಾವು ಭಾಗಿಯಾಗಿದ್ದೇವೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಅಧ್ಯಕ್ಷರು ಹಾಗೂ ಖಜಾಂಚಿಗಳು ಮತ್ತು ರಾಜ್ಯ ಪರಿಷತ್ ಸದಸ್ಯರಿಗೆ ನಡೆದಿರ್ತಕ್ಕಂಥ ಈ ಚುನಾವಣೆಯಲ್ಲಿ ನಾವು ಹಾಗೂ ಸಂತೋಷ್ ಕುಮಾರ್ ಮತ್ತು ನಮ್ಮ ಸಾದೇವ್ ಬಡಗೇರವರು ಜಯಶಾಲಿಗಳಾಗಿದ್ದೇವೆ. ಈ ಒಂದು ನಮ್ಮ ವಿಜಯಕ್ಕೆ ಕಾರಣರಾಗಿರ್ತಕ್ಕಂಥ ನನ್ನ ತಾಲೂಕಿನ ಎಲ್ಲ ನೌಕರ ಬಂಧುಗಳಿಗೆ ನನ್ನ ವೈಯಕ್ತಿಕವಾಗಿ ನನ್ನೆಲ್ಲ ನೌಕರರ ಮಿತ್ರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಹೇಳ್ತೇನೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲ ನೌಕರ ವರ್ಗದವರ ಸಮಸ್ಯೆಗಳನ್ನು ರಾಜ್ಯ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವರ ಸಮಸ್ಯೆಯನ್ನು ನಾನು ಕೈಗೆತ್ತಿಕೊಂಡು ಅವರಿಗೆ ನ್ಯಾಯವನ್ನು ಒದಗಿಸೋದ್ರಲ್ಲಿ ನಾನು ಸಫಲನಾಗ್ತೀನಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳಿ ನಾನು ಮಾತನಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ 2020-2029 ಈ ಸಾಲಿನ ನೌಕರ ಸಂಘದ ಚುನಾವಣೆಯಲ್ಲಿ ನಾವುಗಳು ಆಯ್ಕೆಯಾಗಿದ್ದೇವೆ. ಅಧ್ಯಕ್ಷರಾದಂಥ ಸಂತೋಷ್ ಸರ್ ಆಗಿರ್ಬೋದು, ರಾಜ್ಯ ಪರಿಷತ್ ಆದಂಥ ದೇವೇಂದ್ರ ಪ್ರಸಾದ್ ಆಗ್ಬೋದು, ಖಜಾಂಚಿಯಾಗಿ ವಿರೋಧದಲ್ಲಿ ಆಯ್ಕೆಯಾದಂಥ ನಾನು ಸಹ ಮುಂದಿನ ದಿನಗಳಲ್ಲಿ ಎಲ್ಲ ನೌಕರ ಸಮಸ್ಯೆಗಳಿಗೆ ಸ್ಪಂದನಾಪೂರ್ವಕವಾಗಿ ಪ್ರತಿಯೊಂದು ಹಂತದಲ್ಲಿ ಅವರ ಜೊತೆಗಿದ್ದು ಮುಂದಿನ ಹಂತದಲ್ಲಿ ನಾವೆಲ್ಲ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.